ಆರ್ ಎಸ್ ಎಸ್ನಿಗ ಬ್ಯಾನ್ ಮಾಡಿ ಅಂತ ಹೇಳ್ತಾವ್ರೆ. ಯಾರು? ಖರ್ಗೆ ಅವರು. ಪ್ರಿಯಾಂಕಾ ಖರ್ಗೆ ಹೇಳ್ತಾ ಇರೋದು ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕಾ ಇಲ್ಲ ಕಾಂಗ್ರೆಸ್ ಬ್ಯಾನ್ ಮಾಡಬೇಕಾ? ಬ್ಯಾನ್ ಮಾಡಬೇಕಾಗಿಲ್ಲ, ಸರ್ಕಾರ ಬ್ಯಾನ್ ಮಾಡಬೇಕಾಗಿಲ್ಲ, ಜನನೇ ಬ್ಯಾಗ್ ಮಾಡ್ತಾರೆ. ಅರ್ಥ ಆಯ್ತಾ? ನೀವು ಏನು ಮಾತಾಡ್ತಾ ಇದ್ದೀರಾ ಪ್ರಿಯಾಂಕರ್ಗೆ? ನಿಮ್ಗೇನಾದ್ರು ಸಮಾಜದ ಬಗ್ಗೆ ಜ್ಞಾನ ಅರಿವು ಏನಾದ್ರು ಇದೆಯಾ? ಬ್ಯಾನ್ ಮಾಡೋವಂಥ ಕೆಲಸ ಆದರೆ ಮಾಡಿ, ಪರವಾಗಿಲ್ಲ. ಅಲ್ರಿ, ಲಕ್ಷಾಂತರ ಮಕ್ಕಳು, ಲಕ್ಷಾಂತರ ಕೋಟ್ಯಾಂತರ ಇರೋದು ಆರ್ ಎಸ್ ಎಸ್ ಕಾರ್ಯಕರ್ತರಿರೋದು. ಕೋಟ್ಯಾಂತರ ಕಾರ್ಯಕರ್ತರು ಯಾವುದಾದ್ರು ಒಂದು ತಪ್ಪು ಮಾಡಿದ್ದಾರೆ ಅಂತ ನಿಮ್ಗೇನಾದ್ರು ಗಮನ ಇದೆಯಾ ಪ್ರಿಯಾಂಕರ್ಗೆ? ಇಲ್ಲ ನಿಮ್ಮ ಅಪ್ಪ ಅವ್ರನ್ನ ಕೇಳಿ. ನಿಮ್ಮ ಅಪ್ಪನ ಒಂದು 20 ವರ್ಷ 40 ವರ್ಷದಿಂದ ರಾಜಕೀಯ ಮಾಡ್ತಾಯಿದ್ದಾರೆ, ಅವ್ರಿಗೇನಾದ್ರು ಗೊತ್ತಾ ಏನೋ ನೋಡುವ. ಯಾಕೆ ಈ ಥರ ಎಲ್ಲ ಮಾತಾಡಿ ಮನುಷ್ಯರನ್ನೇ ಹಾಳು ಮಾಡ್ಕೋತಾ ಇದ್ದೀರಾ? ಅಲ್ವಾ? ಅಲ್ಲ, ನೀವು ಮಂತ್ರಿನಪ್ಪ, ಮಂತ್ರಿ ಆಗಿರೋದು ಸಹಜ. ನೀವೇನು ಮಾಡಬೇಕು, ಸಮಾಜದಲ್ಲಿ ಆಗಿರ್ತಕ್ಕಂಥ ಕಷ್ಟಗಳ ಬಗ್ಗೆ, ಮಳೆ ಒಯ್ದು ಹಾಳಾಗಿದೆ ಅದ್ರ ಬಗ್ಗೆ ಏನಾದ್ರು ಮಾತಾಡಿದ್ರಾ? ನಿಮ್ಮೂರಲ್ಲಿ ಏನಾದ್ರು ಮಳೆ ಹೋಯ್ತಲ್ಲ ಅದ್ರ ಬಗ್ಗೆ ಮಾತಾಡಿದ್ರಾ? ನಿಮ್ಮಪ್ಪನೇ ಹೇಳಿದ್ರು, ಯಾರೋ ತೊಗರಿ ಬೆಳೆ ಹಾಳಾಯಿತು ಅಂತಂದರೆ ಏನು ಹೇಳಿದ್ರು? ನಂದೇ 40 ಎಕರೆ ಹೋಯ್ತು ಅಂದ. ನಿಜನಾ ಸತ್ಯನಾ ಗೊತ್ತಿಲ್ಲ. ಬರೀ ಸುಳ್ಳು ಹೇಳೋದೇನಾ ನಿಮ್ಮ ಜೀವನ ಪೂರ್ತ? ಏನು ಹೇಳಿ? ಯಾವ ರೀತಿ ನಿಮ್ಮ ಜೊತೆ ನಾವು ಯೋಚನೆ ಮಾಡಬೇಕು ಪ್ರಿಯಾಂಕರ್ಗೆ ಅವರೇ? ಅರ್ಥ ಆಯ್ತಾ? ನೀವು ಸತತವಾಗಿ 2.5 ವರ್ಷ ಆಯಿತು. 2.5 ವರ್ಷದಿಂದ ಏನು ಕಟ್ಟಾಕಿದೆಯಪ್ಪ ಪ್ರಿಯಾಂಕರ್ಗೆ ನೀನು ಮಂತ್ರಿಯಾಗಿ? ಮಂತ್ರಿ ಆಗಿಬಿಟ್ಟು ಏನು ಕೆಲಸ ಮಾಡಿದೆಯಾ ಹೇಳು. ನೀವು ದಿನನಿತ್ಯನೂ ಒಂದಲ್ಲ ಒಂದು ವಿವಾದನೆಗೆ ಎತ್ಕೊಂಡು ಆರ್ ಎಸ್ ಎಸ್ ಸರಿ ಇಲ್ಲ, ಬಿ ಜೆ ಪಿಯವ್ರು ಸರಿ ಇಲ್ಲ, ಇದು ಸರಿ ಇಲ್ಲ ಎಲ್ಲ ಹೇಳ್ತೀಯಲ್ಲ. ನಿಜವಾಗೂ ನಿನಗೆ ಆರ್ ಎಸ್ ಎಸ್ ಸರಿ ಇಲ್ಲ ಹಂಗಂದರೆ ಈ ದೇಶದ ಪ್ರಧಾನಿನೇ ಆರ್ ಎಸ್ ಎಸ್ನವರು. ಸುಮಾರು ಇಲ್ಲ ಅಂದ್ರೂ 22-23 ರಾಜ್ಯಗಳಲ್ಲಿ ಆರ್ ಎಸ್ ಎಸ್ನ ಮಂತ್ರಿಗಳು